ಹೇಗೆ ಬೇಕಾದ್ರೂ ಮಾತನಾಡಬಹುದು ಅನ್ಕೊಂಡಿದ್ದಾರೆ ಒಂದಷ್ಟು ರಾಜಕಾರಣಿಗಳು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್. ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡೋದಕ್ಕೆ ಈಶ್ವರಪ್ಪನವರು ಒಂದು ರೀತಿಯಲ್ಲಿ ಸೈ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಬಟ್ ಹೇಗೇಗೋ ಮಾತನಾಡಬಹುದು ಅಂತ ಅನ್ಕೋಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ. 14 ಮಕ್ಕಳಿದ್ರೆ 14 ಸೊಸೆಯಂದ್ರಿಗೆ ಟಿಕೆಟ್ ಅನ್ನ ಕೊಡ್ತಾ ಇದ್ರು ದೇವೇಗೌಡರಿಗೆ 14 ಮಕ್ಕಳಿಲ್ಲ ಅಂತ ನನಗೆ ನೋವಾಗಿದೆ ಅಂತ ಹೇಳಿ ಈಶ್ವರಪ್ಪನವರು ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಒಬ್ಬ ಕೋಮುವಾದಿ, ಕೋಲೆಗಡುಕ ಅಂತ ಹೇಳಿ ಈಶ್ವರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರನ್ನ ಸೋಲಿಸಿದ್ದೇ ಕುರುಬರು ಅಂತ ಕೂಡ ಈ ಸಂದರ್ಭದಲ್ಲಿ ಈಶ್ವರಪ್ಪನವರು ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಎಲುಬಿಲ್ಲದ ನಾಲಿಗೆಯಲ್ಲಿ ಮತ್ತೆ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ ಈಶ್ವರಪ್ಪನವರು. ದೇವೇಗೌಡರಿಗೆ 28 ಮಕ್ಕಳಿದ್ರೆ 28 ಕ್ಷೇತ್ರಕ್ಕೂ ಒಬ್ಬರಿಗೆ ಟಿಕೆಟ್ ಅನ್ನ ಕೊಡ್ತಾ ಇದ್ರು ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾತನಾಡಿದ್ದಾರೆ ಈಶ್ವರಪ್ಪನವರು. ಒಂದು 10 ಕೌಂಟಿಂಗ್ ಮಿಷನ್ ನಮ್ಮಲ್ಲಿ ಇದ್ರೂ ತಪ್ಪಿಲ್ಲ. ನೋಟ್ ಕೌಂಟಿಂಗ್ ಮಿಷನ್, ಅವರುಗಳ ಮನೆಯಲ್ಲಿ ನೋಟ್ ಪ್ರಿಂಟಿಂಗ್ ಮಿಷನ್ ಇದಾವೆ. ಎರಡಕ್ಕೆ ವ್ಯತ್ಯಾಸ ಗೊತ್ತಾಗುತ್ತೆ ನಿಮಗೆ. ಇರ್ಬೋದು ಅವರಲ್ಲಿ, ಎಂದೆ ಗಂಭೀರ ಆದವರು ಆರೋಪ ಅಲ್ಲ, ನಾನು ಒಪ್ಕೋತಾ ಇದ್ದೀನಿ. ಅವ್ರು ಹೇಳಿದ್ದು IT ಲೋಕಾಯುಕ್ತರು ನಮ್ಮ ಮನೇಲಿ ರೈಡ್ ಮಾಡೋಂಥ ಸಂದರ್ಭದಲ್ಲಿ ಏನೂ ಸಿಗಲಿಲ್ಲ ಅವ್ರಿಗೆ. ರೈಡ್ ಮಾಡಿದ ದಿನ ತುಂಬ ಸ್ಪಷ್ಟವಾಗಿ ಹೇಳೋದ್ರು, ಲೋಕಾಯುಕ್ತಕ್ಕೆ ನೀವೇನು ವರದಿ ಕೊಟ್ಟಿದ್ದೀರಿ ಅದೇ ಪ್ರಕಾರ ನಿಮ್ಮ ಆಸ್ತಿ ಇದೆ ಅಂತ. ಆ ಸಂದರ್ಭದಲ್ಲಿ ನಾನು ಹಿಂದೆ ಅನೇಕ ವರ್ಷಗಳ ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀನಿ. ವ್ಯಾಪಾರಸ್ಥರ ಮನೆಯಲ್ಲಿ ಸ್ವಾಭಾವಿಕವಾಗಿ ಕೌಂಟಿಂಗ್ ಮಿಷನ್ ಇರುತ್ತೆ. ಕೌಂಟಿಂಗ್ ಮಿಷನ್ ಇರೋದು ಅಪರಾಧ ಅಂತ ಒಂದು ಕಾನೂನು ತಂದುಬಿಡ್ಲಿ ಹಾಗಾದ್ರೆ ಮುಖ್ಯಮಂತ್ರಿಗಳು. ನಾನು ಅದಕ್ಕೋಸ್ಕರ ಹೇಳಿದೆ, ಏನೂ ನಮ್ಮ ಮೇಲೆ ಆಪಾದನೆ ಮಾಡೋಕ್ಕೆ ಇವ್ರಿಗೆ ಇಲ್ಲಲ್ಲ. ಬಂದೆ ನಮ್ಮ ಮೇಲೆ ಏನೂ ಆಪಾದನೆ ಮಾಡೋಕ್ಕೆ ಇಲ್ದಿದ್ದಕ್ಕೋಸ್ಕರ ಕೌಂಟಿಂಗ್ ಮಿಷನ್ ಬೇಕು. ಈಗಲೂ ಹೇಳ್ತೀನಿ, ಅಪರಾಧ ಅಂತ ಕೇಸ್ FIR ಹಾಕ್ಸಿ. ಮುಸಲ್ಮಾನರನ್ನ JDS ಭಾರತೀಯ ಜನತಾ ಪಾರ್ಟಿ ನಾವು ಟಿಕೆಟ್ ಕೊಟ್ಟಿಲ್ಲ, ಕೊಡೋಲ್ಲ. ಕುಟುಂಬದ ರಾಜಕಾರಣ ಅಂದರೆ ಹಿಂದೆ ನಾವು ಅಂದ್ಕೊಂಡಿದ್ದೆವು, ನೆಹರು ಆದಮೇಲೆ ಇಂದಿರಾ ಗಾಂಧಿ ಆದಮೇಲೆ ರಾಜೀವ್ ಗಾಂಧಿ, ಅದಾದ ನಂತರ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಕ್ಕಳು ಮೊಮ್ಮಕ್ಕಳು, ಈ ರೀತಿ ಉದ್ದಕ್ಕೆ ಅಂದ್ಕೊಂಡಿದ್ದೆ. ಇದು ಹಂಗಿಲ್ಲ. ದೇವೇಗೌಡರು ಕುಟುಂಬದವರು. ದೇವೇಗೌಡರು MP ಕ್ಯಾಂಡಿಡೇಟು, ಅವ್ರ ಮಗ ಮುಖ್ಯಮಂತ್ರಿ, ಇನ್ನೊಬ್ಬ ಮಗ PWD ಮಂತ್ರಿ, ಸೊಸೆ MLA, ಇನ್ನಿಬ್ಬರು ಮೊಮ್ಮಕ್ಕಳು MP ಕ್ಯಾಂಡಿಡೇಟು. ನಾನು ಅದಕ್ಕೋಸ್ಕರ ಹೇಳಿದೆ, ದೇವೇಗೌಡರಿಗೆ 28 ಜನ ಮಕ್ಕಳಿದ್ದಿದ್ರೆ 28 ಕ್ಷೇತ್ರಕ್ಕೆ ಒಬ್ಬೊಬ್ಬರನ್ನ ಅಭ್ಯರ್ಥಿ ಮಾಡಿಬಿಡ್ತಿದ್ರೆ ನಾವು. ಪಾಪ ಅವ್ರಿಗೆ ಆಗಲಿಲ್ಲ 28 ಮಕ್ಕಳು. ಓಲಿ 14 ಜನ ಮಕ್ಕಳಿದ್ದರೆ 14 ಜನ ಮಕ್ಕಳಿಗೆ 14 ಜನ ಸೊಸೆಯರು ಸಿಕ್ಕೋರು. ಮಕ್ಕಳು ಸೊಸೆಯಿಂದ ಸೇರ್ಕೊಂಡು 28 ಕ್ಷೇತ್ರ ಸ್ಪರ್ಧೆ ಮಾಡಿಬಿಡ್ತಿದ್ರೆ ನಾವು. ಪಾಪ ಅವ್ರಿಗೆ 24-28 ಮಕ್ಕಳಿಲ್ಲ ಅನ್ನೋದು ನಂಗೆ ನೋವು. 14 ಜನ ಮಕ್ಕಳು ಸೊಸೆಯಂದ್ರಿಲ್ಲ ಅನ್ನೋದು ನನಗೂ ನೋವಿದೆ. ಆದರೆ ರಾಜ್ಯದ ಜನ ಯಾವ ಕಾರಣಕ್ಕೂ ಕೂಡ ಅಜ್ಜ MP, ಇಬ್ಬರು ಮಕ್ಕಳು ಮುಖ್ಯಮಂತ್ರಿ, PWD ಮಂತ್ರಿ, ಸೊಸೆ MLA, ಇಬ್ಬರು ಮೊಮ್ಮಕ್ಕಳು MP, ಇದನ್ನು ಯಾವುದೇ ಕಾರಣಕ್ಕೆ, ಇದು ಪೂರ್ಣ ಕುಟುಂಬದ ವ್ಯವಸ್ಥೆ ಇದೆಯಲ್ಲ, ಇದು ತುಂಬ ರಾಜ್ಯದ ಜನ ಯಾವ ಕಾರಣಕ್ಕೂ ಕ್ಷಮಿಸಲ್ಲ. ಪಾಪ ದೇವೇಗೌಡರು ಹತ್ರು, ಹಾಸನದಿಂದ ಹೊರಬರಬೇಕಾದ್ರೆ ಹತ್ರು. ಯಾಕತ್ರು? ದೇಶಕ್ಕೆ ತೊಂದರೆ ಆಗ್ತಿದೆ ಅಂತಲ್ಲ, ನನ್ನ ಮೊಮ್ಮಗನೇ ಬಿಟ್ಟುಕೊಟ್ಟು ಬರ್ತಾ ಇದ್ದೀನಿ ಅಂತ. ಇನ್ಯಾರಿಗೆ ಕೊಟ್ರಿ ನೀವು? ಇನ್ಯಾರೋ ನಿಷ್ಠಾವಂತ JDS ಕಾರ್ಯಕರ್ತರು ಕೊಟ್ರಾ? ನಿಮ್ಮ ಮೊಮ್ಮಗನ ಬಿಟ್ಟುಕೊಟ್ಟೆ ಅಂತ ಅಂದ್ಕೊಂಡು ಈಗ ದೇವೇಗೌಡರು, ರೇವಣ್ಣ, ಅವ್ರ ಹೆಂಡತಿ ಭವಾನಿ, ಕ್ಯಾಂಡಿಡೇಟ್ ಪ್ರಜ್ವಲ್ ಊದ್ದು ಕಳ್ತಾರೆ. ಏನೋ ದೇಶಕ್ಕೆ ನಷ್ಟ ಆಯಿತು ನನಗೆ. ಇದನ್ನು ಅದು ಹೆಂಗೆ ಕಾಂಗ್ರೆಸ್ ಸಹಿಸ್ಕೊಂಡಿದೆಯೋ ಗೊತ್ತಿಲ್ಲ. ಅದೇ ಕಾರಣಕ್ಕೆ ಕಾಂಗ್ರೆಸ್ಸು ಮತ್ತು JDSನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಆಗಲ್ಲ. ಅವ್ರಿಗೆ ಇವ್ರು ಸೋಲಿಸ್ತಾರೆ, ಇವ್ರು ಕಾಂಗ್ರೆಸ್ JDS ಸೋಲಿಸುತ್ತೆ, JDS ಕಾಂಗ್ರೆಸ್ ಸೋಲಿಸುತ್ತೆ. ಭಾರತೀಯ ಜನತಾ ಪಾರ್ಟಿ 28 ಕ್ಷೇತ್ರದಲ್ಲಿ
ಸದೃಢವಾಗಿದ್ದೇವೆ. ಕುಟುಂಬದ ರಾಜ